ಹಾಯ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಸಿಂಪಲ್ ಆಗಿ ಉಲನಿಂದ ಲಟ್ಕನ್ ಮಾಡ್ತಾರಲ್ವಾ, ಅಂದ್ರೆ ತೋರಣಗಳಿಗೆಲ್ಲ ಇದನ್ನ ಹಾಕ್ತಾರೆ ಕೆಳಗಡೆ ಭಾಗದಲ್ಲಿ. ಅದನ್ನ ನಾನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕೆಲವೊಂದು ಈ ತರನೇ ಪಾಂಪಾಮ್ ಕೂಡ ಮಾಡ್ತಾರಲ್ವಾ, ಅದನ್ನು ಕೂಡ ಇದೇ ತರ ಸೇಮ್ ಮಾಡ್ತಾರೆ. ಅದನ್ನ ನಾನೊಂದು ಈ ತರ ರೆಡ್ ಕಲರ್ನ ಈ ತರ ಅಡ್ಡವಾಗಿ ಹಾಕೊಳ್ತಾ ಇದ್ದೀನಿ. ಅದಾದ ನಂತರ ಯೆಲ್ಲೋ ಕಲರ್ ದಾರನ ಅದ್ರ ಮಿಡಲ್ ಅಲ್ಲಿ ಈ ತರದ್ ಮಾಡ್ಕೊಂಡು ಒಂದು 50 ಟೈಮ್ನ ನಾನು ಸುತ್ಕೊಳ್ತಾ ಇದ್ದೀನಿ. ಇದೇ ತರ ನಾನು ಒಂದು 50 ಟೈಮ್ನ ಇದನ್ನ ಚೆನ್ನಾಗಿ ಸುತ್ಕೊಳ್ತೀನಿ. ಜಾಸ್ತಿ ಟೈಮ್ ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಬಹುದು, ಅಥವಾ ಚಿಕ್ಕದಾಗಿರ್ಬೇಕು ಅಂತ ಹೇಳಿದ್ರು ಕೂಡ ಕಡಿಮೆನೂ ಕೂಡ ಮಾಡ್ಕೊಳ್ಬಹುದು. ನಾನು ಒಂದ್ ಸ್ವಲ್ಪ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು 50 ಟೈಮ್ ಇದು ಮಾಡ್ಕೊಂಡಿದ್ದೀನಿ. ಅದನ್ನ ಈ ತರ ನಾನು ಒಂದ್ಸಲ ಇದನ್ನ ಈ ತರ ಕಟ್ಕೊಳ್ತೀನಿ. ಇನ್ನ ಕಟ್ ಆದ ನಂತರ ಈಗ ಒಂದೇ ಸಲ ಕಟ್ಕೊಳ್ತೀನಿ. ಅದಾದ ನಂತರ ಹಿಂದೆಗಡೆನೂ ಇರತ್ತಲ್ವಾ, ಅದನ್ನು ಕೂಡ ಈ ತರ ನೀಟಾಗಿ ಕಟ್ಕೊಳ್ತೀನಿ. ಎರಡು ಸೈಡನ್ನು ನೀಟಾಗಿ ಕಟ್ಕೊಂಡು ಟೈಟ್ ಆಗಿ ಕಟ್ಕೊಳ್ಬೇಕು. ನಾನು ಎಕ್ಸ್ಟ್ರಾ ಥ್ರೆಡ್ ಇಂದ ಕಟ್ ಮಾಡ್ತಾ ಇಲ್ಲ, ಯಾಕೆಂದ್ರೆ ಅದು ನೆಕ್ಸ್ಟ್ ತೋರಣಕ್ಕೆ ಅಟ್ಯಾಚ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಹಾಗಾಗಿ ಇಲ್ಲಾಂದ್ರೆ ನೀವು ಎಕ್ಸ್ಟ್ರಾ ಥ್ರೆಡ್ ನ ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಅದನ್ನ ಏನು ಮಾಡ್ತಾ ಇಲ್ಲ ನೋಡಿ. ಈ ತರ ಎಲ್ಲಾನು ಕೂಡ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡು ಆದ ನಂತರ ಎಲ್ಲಾನು ಕೂಡ ಒಂದೇ ಸೈಡ್ ನ ಮಾಡ್ಕೊಳ್ಬೇಕು. ಈ ತರ ನೋಡಿ, ಇದಾಗ್ತಾ ರೆಡಿ ಆಗ್ತಾ ಬಂದ್ಬಿಟ್ಟಿದೆ. ತುಂಬಾ ಈಸಿ ಕೂಡ ಇದು ಮಾಡೋದು. ಇಷ್ಟಾದ ನಂತರ ಈ ತರ ಒಂದು ಮೇಲೆ ಕೆಳಗೆಲ್ಲ ಇರುತ್ತಲ್ವಾ, ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಬೇಕು. ನಿಮ್ಗೆ ಎಷ್ಟು ಸೈಜಿಗೆ ಬೇಕೋ ಆ ತರ ಇದಕ್ಕೆ ಮಾಡ್ಕೊಳ್ಬೇಕು. ಈ ತರ ನಾನು ಈ ತರ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಕಟ್ ಮಾಡ್ಕೊಳ್ಬೇಕು ಇದನ್ನ. ಇದೀಗ ರೆಡಿ ಆಗಿದೆ. ಇದಕ್ಕೆ ನಾನೀಗ ಒಂದು 3 ಬೀಡ್ಸ್ ನ ಹಾಕೊಳ್ತೀನಿ, ರೌಂಡ್ ಬೀಡ್ಸ್ ಅನ್ನ. ಈಗ ನೀವು ಸೀರೆ ಕುಚ್ಚು ಹಾಕೋದಕ್ಕೆ ಹಾಕ್ಬೇಕಾದ್ರೆ ಯೂಸ್ ಮಾಡ್ತೀರಲ್ವಾ, ಆ ನಿಡಲ್ಲಿಗೆ ನಾನು ಇದನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಬೀಡ್ ಹಾಕೊಳ್ಳೋದಕ್ಕೆ ಸ್ವಲ್ಪ ಇದಾಯ್ತು, ಹಾಗಾಗಿ ಈ ತರ ಹಾಕೊಳ್ಳಿ. ಇದನ್ನ ಇದೇ ತರ ನಾನು 3 ಬೀಡ್ ನ ಹಾಕೊಳ್ತೀನಿ. ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬೀಡ್ ನ ಹಾಕೊಳ್ಬಹುದು. ನಾನು ಒಂದು 3 ಬೀಡ್ ಸಾಕು ಅಂತ ಹೇಳಿ 3 ಬೀಡ್ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ತರ 3 ಬೀಡನ್ನ ಹಾಕೊಂಡಿದ್ದೀನಿ. ಇದೀಗ ರೆಡಿ ಆಗಿದೆ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಹೇಗೆ ಯೂಸ್ ಮಾಡೋದು, ಯಾವ್ದಕ್ಕೆ ತರ ಲಟ್ಕನ್ ಹಾಕೋದು ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ಥ್ಯಾಂಕ್ ಯು.